ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿರುವ ಮೊದಲನೇ ಸ್ಥಳ ಶ್ರೀ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ. ಇದು ಹಂಪಿಯ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ದೇವಾಲಯವಾಗಿದೆ. ಇದು ಹಂಪಿಯಲ್ಲಿ ಭಗವಾನ್ ಶಿವನ ವಿರೂಪಾಕ್ಷ ರೂಪಕ್ಕೆ ಸಮರ್ಪಿಸಲಾಗಿದೆ. ಈ ದೇವಾಲಯವು ವಿಶೇಷ ಅಭಿವೃದ್ಧಿಗೊಳಿಸಲಾಗಿದೆ. ಇದು ಇಂದಿಗೂ ನಿರಂತರವಾಗಿ ಪೂಜೆ ನಡೆಯುತ್ತಿದೆ. ವಿರೂಪಾಕ್ಷ ದೇವಾಲಯವು ಧಾರ್ಮಿಕ, ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಕರ್ನಾಟಕದ ಅಮೂಲ್ಯ ಸಾಂಸ್ಕೃತಿಕ ಪರಂಪರೆಯಾಗಿದೆ. ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಸ್ವಾಗತ. ಕರ್ನಾಟಕದ ವಿಜಯನಗರ ಜಿಲ್ಲೆಯ ತುಂಗಭದ್ರಾ ನದಿಯ ದಂಡೆಯಲ್ಲಿರುವುದೇ ಹಂಪಿ. ಭಾರತದ ಅತ್ಯಂತ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳವಾಗಿದೆ. 16ನೇ ಶತಮಾನದಲ್ಲಿ ವೈಭವದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ತನ್ನ ಭವ್ಯ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗಾಗಿ ವಿಶ್ವ ಪರಂಪರೆಯ ತಾಣವೆಂದು ಮಾನ್ಯತೆ ನೀಡಿದೆ. ಇದರಲ್ಲಿರುವ ಪ್ರಮುಖ ಸ್ಥಳಗಳೆಂದರೆ ವಿರೂಪಾಕ್ಷ ದೇವಾಲಯ, ವಿಜಯ ವೆಂಕಟ ದೇವಾಲಯ, ಉಗ್ರ ನರಸಿಂಹ ಮತ್ತು ಸಾಸಿವೆ ಕಾಳು ಗಣಪತಿ, ಕಮಲ್ ಮಹಲ್ ಮತ್ತು ಆನೆ ಲಾಯ್, ಮಹಾನವಮಿ ದಿಬ್ಬ. ಪ್ರವಾಸಿಗರ ವಿವರಗಳು. ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಹಂಪಿ ಪ್ಲೇಸಿಗೆ ಬಂದು ಇಲ್ಲಿರುವಂಥ ಪ್ಲೇಸ್ನ ನೋಡಿ ಹಳೆ ಕಾಲದ ರಾಜರ ಆಡಳಿತ, ವಿಜಯನಗರ ಸಾಮ್ರಾಜ್ಯದ ಆಡಳಿತವನ್ನು ನೋಡಿ ತುಂಬ ಖುಷಿಯಾಯಿತು. ಅವರ ಕೆತ್ತನೆಗಳು, ಅವರ ದೇವಸ್ಥಾನದ ಶೈಲಿ, ಮಂಟಪಗಳು ಎಲ್ಲ ಅದ್ಭುತವಾದ ರೀತಿಯಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಹಳೆಯ ಕಾಲದ ರಾಜರು, ಅವರ ಆಡಳಿತದ ಪದ್ಧತಿ, ಅವರ ದೇವಾಲಯಗಳನ್ನು ನೋಡುವುದರಲ್ಲೇ ಒಂಥರ ಖುಷಿ ಇದೆ ಗಾಯ್ಸ್. ಸೊ ನನಗೆ ತುಂಬ ಇಷ್ಟ ಆಯಿತು. ಗಾಯ್ಸ್, ಅದಕ್ಕೆ ಹೇಳೋದು, ವಿಜಯನಗರ ಸಾಮ್ರಾಜ್ಯ ಎಷ್ಟು ಸುವರ್ಣ ಯುಗದಿಂದ ಕೂಡಿತ್ತು ಅಂದರೆ, ಒಂದೇ ಜಾಗದಲ್ಲಿ, ಇದು ಒಂದೇ ದೇವಸ್ಥಾನದಲ್ಲಿ ಕಲ್ಲಿನ ರಥ, ಸಂಗೀತ ಸ್ತಂಭಗಳಿರುವ ಮಹಾಮಂಟಪ, ಕಲ್ಯಾಣ ಮಂಟಪ, ಉತ್ಸವ ಮಂಟಪ ಮತ್ತು ಆವರಣ, ಗೋಪುರ ಮುಂತಾದ ಸ್ಥಳಗಳು ಒಂದೇ ಜಾಗದಲ್ಲಿ ಕಾಣಲು ಸಿಗುತ್ತವೆ. ಅತ್ಯಂತ ಸುಂದರವಾಗಿರುವಂಥ ದೇವಸ್ಥಾನವಿದು. ಕಾಯಿಸೋದು ಪುರಂದರ ಮಂಟಪ ಅಂದರೆ ಸಂಗೀತ ಸ್ತಂಭಗಳು ಸ್ಪರ್ಶಿಸಿದಾಗ ಸಂಗೀತದ ಸ್ವರಗಳು ಹೊರಹೊಮ್ಮಿಸುತ್ತವೆ. ಒಂದು ಪ್ರಸಿದ್ಧವಾಗಿರುವ ಕಲ್ಲಿನ ಕಂಬಗಳು. ಇದು ಹಂಪಿಯ ಪ್ರಮುಖ ಆಕರ್ಷಣೆಯ ಸ್ಥಾನವಾಗಿದೆ. ಈ ಸ್ಥಳವು ಉತ್ಸವ ಮಂಟಪ, ಹಬ್ಬಗಳು ಮತ್ತು ಉತ್ಸವಗಳ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಲು ಬಳಸಲಾಗುತ್ತಿದ್ದ ಸ್ಥಳ. ಈ ಸ್ಥಳವು ಕಲ್ಯಾಣ ಮಂಟಪ, ಧಾರ್ಮಿಕ ಮತ್ತು ವಿಶೇಷ ಆಚರಣೆಗಳಿಗಾಗಿ ಬಳಸಲಾಗುತ್ತಿದ್ದ ಮಂಟಪ. ಇದರ ಕಂಬಗಳ ಮೇಲಿನ ಕೆತ್ತನೆಯು ಗಮನ ಸೆಳೆಯುವಂತಿದೆ. ಇದು ಕಲ್ಲಿನ ರಥ. ವಿಠಲ ದೇವಸ್ಥಾನದ ಅತ್ಯಂತ ಪ್ರಸಿದ್ಧ ಆಕರ್ಷಣೀಯ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾದ ಈ ರಥವು ವಿಜಯನಗರ ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ.